ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಸಾರಿ ಕುಚ್ಚು ಡಿಸೈನ್ ಇದು. ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಬೇಗನೂ ಮಾಡ್ಬೋದು. ಹೆಚ್ಚೇನು ವರ್ಕ್ ಇಲ್ಲ. ಇದು ವಿದೌಟ್ ಕುಚ್ಚು ಡಿಸೈನು. ಕುಚ್ಚಿನ ಬದಲು ಲೀಫ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುಚ್ಚು ಯೂಸ್ ಮಾಡ್ಕೋಬೋದು. ನಾನು ಕುಚ್ಚು ಹಾಕ್ತಾ ಇಲ್ಲ. ಕುಚ್ಚು ಹಾಕದೇ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈ ಥರ ಪರ್ಲ್ ಬೀಡ್, ಆಮೇಲೆ ಗೋಲ್ಡನ್ ಬೀಡ್ ಮತ್ತು ಲೀಫ್ ಬೀಡು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 6 ದಾರ ಮತ್ತು 10 ನಂಬರು ಕ್ರೋಶೆ ಹುಕ್ಕು ತೋರಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಆದಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಒಂದು ಪರ್ಲ್ ಬೀಡ್ ತಗೊಳ್ಳಿ. ಪರ್ಲ್ ಬೀಡ್ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಪರ್ಲ್ ಬೀಡ್, ಇದನ್ನು ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಸೇರಿಸಿ. ಮತ್ತು 4 ಚೈನು, ಬಟ್ಟೆಗೆ ಸೇರಿಸಿ. ಪರ್ಲ್ ಬೀಡ್, ಲಾಕ್, ಬಟ್ಟೆಗೆ ಲಾಕ್, ಮತ್ತು 4 ಚೈನ್, ಬಟ್ಟೆಗೆ ಲಾಕ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಪರ್ಲ್ ಬೀಡು 4 ಚೈನು, ಪರ್ಲ್ ಬೀಡು 4 ಚೈನು, ಈ ಥರ ಮಾಡಿಕೊಂಡು ಪೂರ್ತಿ ಸೀರೆ ಮಾಡ್ಕೊಳ್ಳಿ. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ಕೊಂಡು ಫಸ್ಟು 2 ಚೈನ್ ಆಗಿ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ 4 ಚೈನಲ್ಲಿ 1 2 3 ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ 3 ಡಬಲ್ ಕ್ರೋಶೆ, 1 2 3. ಈಗ ಈ ಬೀಡ್ನ ಹಿಂದ್ಗಡೆ ದಾರ ಬರುತ್ತಲ್ಲ, ಪರ್ಲ್ ಬೀಡ್ನ ಹಿಂದ್ಗಡೆ ಲಾಕ್ ಮಾಡಿರೋದ್ರಿಂದ ಈ ದಾರದಲ್ಲಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ನಾನು ಈ ದಾರದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 1 2 ಮಾಡ್ತಾ ಇದ್ದೀನಿ. 2 ಒಟ್ಟು 3 ಸಿಂಗಲ್ ಕ್ರೋಶೆ ಆಗುತ್ತೆ. ಲಾಕ್ 1 ಮತ್ತು 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಇಲ್ಲಿ ಮತ್ತೆ ಅದೇ ಥರ 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ ಹಾಕಿ ಒಂದು ಗೋಲ್ಡನ್ ಬೀಡ್, ಆಮೇಲೆ ಮತ್ತೆ 3 ಡಬಲ್ ಕ್ರೋಶೆ, 1 2 3. ಇದನ್ನು ಇಲ್ಲಿ ಈ ಪರ್ಲ್ ಬೀಡ್ನ ಹಿಂದ್ಗಡೆ ದಾರದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಮತ್ತೆ 2 ಸಿಂಗಲ್ ಕ್ರೋಶೆ,
ಮತ್ತು ಈ 4 ಚೈನಲ್ಲಿ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 2 3 ಡಬಲ್ ಕ್ರೋಶೆ, ಒಂದು ಗೋಲ್ಡನ್ ಬೀಡ್ ಮತ್ತು 3 ಡಬಲ್ ಕ್ರೋಶೆ. ಆಮೇಲೆ ಈ ಪರ್ಲ್ ಬೀಡ್ನ ಹಿಂದ್ಗಡೆ ದಾರ ಬರುತ್ತೆ ನೋಡಿ, ಇಲ್ಲಿ ನಾವು ಲಾಕ್ ಮಾಡಿರೋದ್ರಿಂದ ಆ ದಾರದಲ್ಲಿ ಲಾಕ್ ಮಾಡಿ. ಮತ್ತು 2 ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ, 1 2 3 ಮತ್ತು ಒಂದು ಬೀಡ್ ಮತ್ತೊಂದು 3 ಡಬಲ್ ಕ್ರೋಶೆ, 1 2 3. ಆಮೇಲೆ ಪರ್ಲ್ ಬೀಡ್ನ ಹಿಂಭಾಗದಲ್ಲಿ ದಾರದಲ್ಲಿ ಲಾಕ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಈ ಥರ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಆಮೇಲೆ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಪಕ್ಕಕ್ಕವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನು, 3 ಚೈನ್ ಹಾಕಿ ಈ ಬೀಡ್ಗೆ. ಇದು ಸ್ವಲ್ಪ ದೊಡ್ಡದಿದೆ ಬೀಡು. ಬೀಡ್ನ ಈ ಕಡೆ ಸಿಂಗಲ್ ಕ್ರೋಶೆ ಮಾಡಿ. ಆಮೇಲೆ ಉಳಿದಿರೋ ಡಬಲ್ ಕ್ರೋಶೆಯಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆನೂ ಸಿಂಗಲ್ ಕ್ರೋಶೆ ಈ ಬೀಡ್ ಮೇಲೆ 3 ಚೈನು. ಆಮೇಲೆ ಈ ಪರ್ಲ್ ಬೀಡ್ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಲೀಫ್ ಬೀಡ್ ತಗೊಳ್ತಾ ಇದ್ದೀನಿ. ಲೀಫ್ ಬೀಡ್ ತಗೊಂಡು ಈ ಥರ ಸೇರಿಸ್ಕೊಂಡು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿ ಆ ಪರ್ಲ್ ಬೀಡ್ ಮೇಲೆ. ಆಮೇಲೆ ಈ ಡಬಲ್ ಕ್ರೋಶೆಗಳ ಮೇಲೆಲ್ಲ ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. 3 ಚೈನು, ನೆಕ್ಸ್ಟ್ ಬೀಡ್ನ ಈ ಕಡೆ ಲಾಕು ಮತ್ತು ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ಪರ್ಲ್ ಬೀಡ್ ಮೇಲೆ ಇರುವ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಲೀಫ್ ಬೀಡ್, ತಗೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಮತ್ತು ಎಲ್ಲ ಸಿಂಗಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ. ಇದೇ ಥರ ಪೂರ್ತಿ ಸೀರೆ ಮುಂದುವರಿಸ್ಕೊಂಡು ಹೋಗಿ. ಸಿಂಪಲ್ ಇದು ಸೆಕೆಂಡ್ ರೌಂಡು. ಸಿಂಗಲ್ ಕ್ರೋಶೆಗಳು ಹಾಕ್ತಾ ಇರೋದು ಬೀಡ್ನ ಮೇಲೆ 3 ಚೈನು, ಇಲ್ಲಿ ಪರ್ಲ್ ಬೀಡ್ನ ಮೇಲೆ ಲೀಫ್ ಬೀಡು. ಇಷ್ಟೇ ಮಾಡ್ತಾಯಿದ್ದೀನಿ. ಫೈನಲ್ ಲುಕ್ ಈ ಥರ ಬರುತ್ತೆ ಸ್ನೇಹಿತರೆ. ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಹಾಕಲ್ಲ, ವಿದೌಟ್ ಕುಚ್ಚು ಡಿಸೈನು, ಸಿಂಪಲ್ ಡಿಸೈನು. ಸಣ್ಣ ಸಣ್ಣ ಆರ್ಚ್ಗಳು ಬರುತ್ತೆ ಚಿಕ್ಕ ಚಿಕ್ಕದು. ಇದಕ್ಕೆ ನಾನು ಲೀಫ್ ಬೀಡ್ ಹಾಕಿದ್ದೀನಿ, ಕುಚ್ಚು ಹಾಕಿಲ್ಲ. ನಿಮಗೆ ಕುಚ್ಚು ಬೇಕೇ ಬೇಕು ಅಂದರೆ ಈ ಲೀಫ್ ಬೀಡ್ನ ಬದಲು ಕುಚ್ಚು ಹಾಕ್ಕೊಳ್ಳಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.